ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಪ್ರಸಿದ್ಧವಾದ ಒಬ್ಬ ಮಹಾಪುರುಷನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅವನು ಯುರೋಪ್ ಖಂಡವನ್ನೇ ಅವನ ಆಳ್ವಿಕೆಯ ಅವಧಿಯಲ್ಲಿ ವಶಪಡಿಸಿಕೊಂಡಂತಹ ಚಕ್ರವರ್ತಿಯಾದಂತಹ ವ್ಯಕ್ತಿ. ಅವನೇ ಯಾರಪ್ಪ ಅಂದ್ರೆ ಫ್ರಾನ್ಸಿನ ಚಕ್ರವರ್ತಿ ನೆಪೋಲಿಯನ್ ಬೋನಾಪಾರ್ಟೆ. ಅವನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪ್ರಥಮ PUC ಹಾಗೂ ಡಿಗ್ರಿಯ ಇತಿಹಾಸ ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ಪದವಿಯನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೂ ಸಹ ತುಂಬ ಉಪಯುಕ್ತವಾಗಿದೆ. ಹಾಗೂ ಸಹೃದಯ ಮಿತ್ರರಿಗೂ ಸಹ ಅವನ ಜೀವನ ಚರಿತ್ರೆ, ಅವನ ಸೈನಿಕ ಸಾಧನೆಗಳು, ಅವನ ಉನ್ನತಿ ಅವನತಿಗಳೆರಡನ್ನೂ ಸಹ ನಾವು ತಿಳಿದುಕೊಳ್ಳೋಣ. ನೆಪೋಲಿಯನ್ನ ಎಂಥ ಕಾರ್ಯದಕ್ಷತೆ ಇತ್ತು, ಅವನು ಎಂಥ ಮೇಧಾವಿ, ಅವನು ಎಂಥ ಬುದ್ಧಿವಂತ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇತಿಹಾಸವನ್ನು ತಿಳಿದುಕೊಂಡ್ರೆ ನಾವು ಮುಂದೆ ಒಂದು ದೇಶವನ್ನು ಕಟ್ಬೋದು, ನಾಗರಿಕತೆಯನ್ನು ಉಳಿಸ್ಬೋದು, ಜನಜೀವನವನ್ನು ಸರಿಪಡಿಸ್ಬೋದು, ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆಗಳನ್ನು ಸಹ ಸರಿಪಡಿಸ್ಬೋದು. ಇತಿಹಾಸದ ಕಾಲಘಟ್ಟಗಳನ್ನು ನೀವು ಎಲ್ಲ ಅವಲೋಕನ ಮಾಡಿ ಏನೇನು ಇತಿಹಾಸ ನಮಗೆ ಒಳ್ಳೆಯದನ್ನು ಮಾಡಿದೆ, ಕೆಟ್ಟದನ್ನು ಮಾಡಿದೆ ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ. ಪ್ರಿಯ ಮಿತ್ರರೇ, ಈಗ ನಾವು ವಿಷಯಕ್ಕೆ ಬರೋಣ. ನೆಪೋಲಿಯನ್ ಬೋನಾಪಾರ್ಟೆ ಮತ್ತು ರಾಷ್ಟ್ರೀಯತೆಯ ಉದಯ. ರಾಷ್ಟ್ರೀಯತೆ ಅಂದ್ರೆ ಏನು ಅಂದ್ರೆ ತಮ್ಮ ರಾಷ್ಟ್ರದ ಬಗೆಗೆ ಜನರ ನಿಷ್ಠೆ ಹಾಗೂ ಭಕ್ತಿ ಎಂದರ್ಥ. ರಾಷ್ಟ್ರೀಯತೆ ಅಂದ್ರೆ ಆ ರಾಷ್ಟ್ರದ ಬಗ್ಗೆ ನಿಷ್ಠೆ ಇರಬೇಕು, ಹಾಗೂ ಭಕ್ತಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಅದನ್ನೇ ನಾವು ರಾಷ್ಟ್ರೀಯತೆ ಅಂತ ಕರಿತೀವಿ. ತಮ್ಮ ಸಂಸ್ಕೃತಿ, ಭಾಷೆ ಮತ್ತು ರಾಷ್ಟ್ರದ ಬಗ್ಗೆ ಜನರ ಉತ್ಕಟ ಪ್ರೀತಿ ಎಂದು ಹೇಳ್ಬಹುದು ರಾಷ್ಟ್ರೀಯತೆ ಅಂದ್ರೆ. ನೆಪೋಲಿಯನ್ನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನೆಪೋಲಿಯನ್ ನಲ್ಲಿ ಹೇಗೆ ರಾಷ್ಟ್ರೀಯತೆ ಇತ್ತು ಅದ್ರ ಬಗ್ಗೆ ನಾವು ಅವಲೋಕನ ಮಾಡೋಣ. ನೆಪೋಲಿಯನ್ನ ಯುದ್ಧಗಳು, ನೀತಿಗಳು ಮತ್ತು ಆಡಳಿತ ಫ್ರಾನ್ಸ್ ಹಾಗೂ ಯುರೋಪಿನಲ್ಲಿ ಹೇಗೆ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾಯಿತು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಅವಲೋಕನ ಮಾಡೋಣ, ತಿಳಿದುಕೊಳ್ಳೋಣ. ಪ್ರಿಯ ಮಿತ್ರರೇ, ಇದು ಕೊನೆಗೆ ಇಟಲಿ ಮತ್ತು ಜರ್ಮನಿ ಏಕೀಕರಣಕ್ಕೆ ಕಾರಣ ಆಗ್ತದೆ. ನೆಪೋಲಿಯನ್ ಬೋನಾಪಾರ್ಟೆ ಅವನ ಕಾಲಗಣನೆ ಕ್ರಾನಾಲಜಿ ನಾವು ನೋಡಿದಾಗ 1769ರಿಂದ 1821ರವರೆಗೆ ಅವನ ಕಾಲವಾಗಿರ್ತದೆ. ಇತಿಹಾಸದಲ್ಲಿ ಫ್ರೆಂಚ್ ಕ್ರಾಂತಿಯು ವಿಶ್ವದ ಮಹಾನ್ ನಾಯಕ, ಶ್ರೇಷ್ಠ ದಂಡನಾಯಕ ಹಾಗೂ ಆಡಳಿತಗಾರನನ್ನು ರೂಪಿಸಿತು. ಸುಮಾರು 15 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಈತ ಯುರೋಪ್ ಖಂಡದ ಅತ್ಯಂತ ಮಹತ್ವದ ವ್ಯಕ್ತಿಯಾಗಿದ್ದ. ಆತ ಬೇರೆ ಯಾರು ಅಲ್ಲ, ನೆಪೋಲಿಯನ್ ಬೋನಾಪಾರ್ಟೆ. ಪ್ರಿಯ ಮಿತ್ರರೇ, ನಿಜವಾಗಿಯೂ 1799ರಿಂದ 1815ರ ಕಾಲಾವಧಿಯನ್ನು ನೆಪೋಲಿಯನ್ನನ ಯುಗ ಎಂದು ಪ್ರಪಂಚದ ಇತಿಹಾಸವಲ್ಲದೆ ಯುರೋಪಿನ ಇತಿಹಾಸದಲ್ಲೂ ಸಹ ಕರೆಯಲಾಗಿದೆ. ನೆಪೋಲಿಯನ್ ಒಂದ್ ಕಡೆ ಹೇಳ್ತಾನೆ, ಅವನೇ ಹೇಳಿದಾನೆ, ನನ್ನ ದೇಶ ಸಾಯುತ್ತಿರುವಾಗ ನಾನು ಜನಿಸಿದೆ ಅಂತ ಹೇಳ್ಕೊತಾನೆ ನೆಪೋಲಿಯನ್. ಫ್ರಾನ್ಸ್ ದೇಶಕ್ಕೆ ಹೊಸ ಬದುಕಿನ ಉತ್ಸಾಹವನ್ನು ತಂದುಕೊಡಲು ಅವನು ಪ್ರಯತ್ನಿಸಿದನು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದ್ರೆ ಸುಧಾರಣೆಗಳಲ್ಲಿ ಇವನು ಕ್ರಾಂತಿಯ ಶಿಶುವಾಗಿ, ಸೈನಿಕ ಸಾಧನೆಗಳಲ್ಲಿ ಕ್ರಾಂತಿಯ ವಿನಾಶಕನಾಗಿದ್ದನು. ನೆಪೋಲಿಯನ್ ಬೋನಾಪಾರ್ಟೆ ಒಂದ್ ಕಡೆ ಹೇಳ್ತಾನೆ, ನಾನು ಕ್ರಾಂತಿಯ ಶಿಶು ಹಾಗೂ ಕ್ರಾಂತಿಯ ವಿನಾಶಕ ಅಥವಾ ನಿರ್ಮೂಲಕ ಅಂತ ಹೇಳ್ಕೊಂಡಿದ್ದಾನೆ. ನೆಪೋಲಿಯನ್ ಬೋನಾಪಾರ್ಟೆಯ ಬಾಲ್ಯ ಜೀವನ ಅಂದ್ರೆ ಆರಂಭಿಕ ಜೀವನವನ್ನ ನಾವು ತಿಳಿಯೋಣ. ನೆಪೋಲಿಯನ್ ಬೋನಾಪಾರ್ಟೆಯು ಕೋರ್ಸಿಕಾ ದ್ವೀಪದ ಅಜಾಸಿಯೋ ಎಂಬಲ್ಲಿ ಆಗಸ್ಟ್ 15, 1769ರಂದು ಜನಿಸಿದನು. ಇವನ ತಂದೆ ತಾಯಿಗಳು ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟೆ, ಈತನ ತಂದೆ, ಮತ್ತು ತಾಯಿ ಕೌಂಟೆಸ್ ಲೆಟಿಸಿಯಾ, ರೋಮಾಲಿನ ತಾಯಿಯಾಗಿದ್ಲು. ಬಾಲ್ಯಾವಸ್ಥೆಯಲ್ಲಿ ನೆಪೋಲಿಯನ್ನ ಚೈಲ್ಡ್ಹುಡ್ ಅಲ್ಲಿ ಈತನು ಆತ್ಮವಿಶ್ವಾಸ, ನೋಡಿ ಅವನಲ್ಲಿ ಬಹಳ ಆತ್ಮವಿಶ್ವಾಸ ಇತ್ತು, ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು. ನಮ್ಮೆಲ್ಲರಿಗೂ ಸಹ ನೆಪೋಲಿಯನ್ ಇತಿಹಾಸದಲ್ಲಿ ಸ್ಫೂರ್ತಿಯಾಗಿದ್ದಾನೆ. ಸತತ ಶ್ರಮ, ಯಾವುದೇ ಕೆಲಸವನ್ನು ಸಹ ಸತತವಾಗಿ ಕಠಿಣವಾದ ಪರಿಶ್ರಮದಿಂದ ಮಾಡ್ತಾ ಇದ್ದ ಹಾಗೂ ಅತ್ಯಂತ ಮಹತ್ವಾಕಾಂಕ್ಷೆಯ ಗುಣಗಳನ್ನು ಹೊಂದಿದ್ದ ನೆಪೋಲಿಯನ್ ಬೋನಾಪಾರ್ಟೆ. ಬ್ರಿಯನ್ನೆ ಅಂದ್ರೆ ಆಸ್ಟ್ರಿಯಾದಲ್ಲಿ, ನಂತರ ಪ್ಯಾರಿಸ್ನ ಸೇನಾ ಅಕಾಡೆಮಿಯಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ತಾನೆ. ಇವನು ಸೈನಿಕ ಶಿಕ್ಷಣವನ್ನ
ಆಸ್ಟ್ರಿಯಾದಲ್ಲಿ ಹಾಗೂ ಪ್ಯಾರಿಸ್ನಲ್ಲಿ ಸೇನಾ ಅಕಾಡೆಮಿಯಲ್ಲಿ ಶಿಕ್ಷಣವನ್ನು ಪಡೆದುಕೋತಾನೆ. ಸೇನಾ ವಿಜ್ಞಾನದಲ್ಲಿ, ಆರ್ಮಿ ಸೈನ್ಸ್ ಅಲ್ಲಿ ಇವನಿಗೆ ಅಪಾರವಾದ ಆಸಕ್ತಿ ಹೊಂದಿದ್ದ. ಅದರಲ್ಲೂ ಶಿಕ್ಷಣವನ್ನು ಪಡೆದುಕೋತಾನೆ. ನಂತರ ಏನ್ ಮಾಡ್ತಾನಪ್ಪ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟೆ 17ನೇ ವಯಸ್ಸಿಗೆ ಫ್ರೆಂಚ್ ಸೇನೆಯಲ್ಲಿ ಫಿರಂಗಿ ಪಡೆಯ ಅಧಿಕಾರಿಯಾಗಿ ಸೇರಿಕೊಂಡನು. ತನ್ನ ಸಾಮರ್ಥ್ಯದಿಂದ ಹುದ್ದೆಯಿಂದ ಹುದ್ದೆಗೆ ಬಡ್ತಿ ಪಡೆದ, ಪ್ರಮೋಷನ್ ಪಡ್ಕೋತಾನೆ. ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಫ್ರಾನ್ಸ್ ಸರ್ಕಾರದ ವಿರುದ್ಧ 2 ಮುಖ್ಯ ದಂಗೆಗಳನ್ನು ಹತ್ತಿಕ್ಕುವ ಮೂಲಕ ತನ್ನ ಪ್ರತಿಭೆಯನ್ನು ಫ್ರೆಂಚ್ ಸರ್ಕಾರಕ್ಕೆ ಸಾಬೀತುಪಡಿಸ್ತಾನೆ. ಫ್ರೆಂಚ್ ಮಹಾಕ್ರಾಂತಿ 1789ರಲ್ಲಿ ಲೂಯಿ ಚಕ್ರವರ್ತಿಗಳ ವಿರುದ್ಧ ಫ್ರಾನ್ಸ್ನಲ್ಲಿ ನಡೆಯುತ್ತದೆ. ಆ ಸರ್ಕಾರದ ವಿರುದ್ಧ ನಡೆದಂತ 2 ದಂಗೆಗಳನ್ನ ಹತ್ತಿಕ್ಬಿಟ್ಟು ಫ್ರೆಂಚ್ ಲೂಯಿ ಚಕ್ರವರ್ತಿಗಳ ಪ್ರಶಂಸೆಗೆ ಪಾತ್ರನಾಗ್ತಾನೆ. ನೆಪೋಲಿಯನ್ನ ಏಳಿಗೆ, ಅವನು ಹೇಗಾದ ನೆಪೋಲಿಯನ್ ಏಳಿಗೆ, ಅವನ ಉದಯ ಹೇಗಾಯ್ತು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. 1796ರಲ್ಲಿ ಡೈರೆಕ್ಟರಿ ಸರ್ಕಾರವು ನೆಪೋಲಿಯನ್ನನನ್ನು ಇಟಲಿಯ ಫ್ರೆಂಚ್ ಸೇನೆಯ ದಂಡನಾಯಕನನ್ನಾಗಿ ನೇಮಿಸಿತು. ಈತನು ಇಟಲಿಯ ಮೇಲೆ ಮಾಡಿದ ದಂಡಯಾತ್ರೆಯು ಅತ್ಯಂತ ಯಶಸ್ವಿಯಾಗಿತ್ತು, ಬಹಳ ಯಶಸ್ವಿಯಾಗಿತ್ತು. ಇಟಲಿಯ ದಂಡಯಾತ್ರೆ ನೆಪೋಲಿಯನ್ ಮಾಡಿದಂಥದ್ದು. ನೆಪೋಲಿಯನ್ನನು ಮೊದಲು ಸಾರ್ಡಿಯನ್ನರನ್ನು, ನಂತರ ಆಸ್ಟ್ರಿಯನ್ನರನ್ನು ಸೋಲಿಸಿದನು. 1797ರಲ್ಲಿ ನಡೆದ ಕ್ಯಾಂಪ್ ರೌ ಫೋರ್ಮಿಯೋ ಒಪ್ಪಂದದಿಂದ ಫ್ರಾನ್ಸ್ ದೇಶಕ್ಕೆ ಅಪಾರ ಯಶಸ್ಸನ್ನು ಗಳಿಸಿಕೊಟ್ಟನು ನೆಪೋಲಿಯನ್ ಬೋನಾಪಾರ್ಟೆ. ನೆಪೋಲಿಯನ್ ಬೋನಾಪಾರ್ಟೆಯು ತನ್ನ ದಿಗ್ವಿಜಯಗಳ ಮೂಲಕ ಯುರೋಪಿನ ಒಂದು ಮ್ಯಾಪ್ ಇತ್ತಲ್ಲ, ನಕಾಶೆಯನ್ನು ಪುನರ್ರಚಿಸಲು ಆರಂಭಿಸಿದ. ಇವನ್ ದಂಡಯಾತ್ರೆಯಿಂದ ಅನೇಕ ಯುರೋಪ್ ರಾಷ್ಟ್ರಗಳು ಧೂಳಿಪಟ ಆದವು, ಯುರೋಪಿನ ನಕ್ಷೆಯೇ ಬದಲಾಯಿತು. ಹೀಗಾಗಿ ಇಟಲಿ ಹಾಗೂ ಬೆಲ್ಜಿಯಂ ದೇಶಗಳ ಮೇಲೆ ನಿರಂಕುಶ ಆಡಳಿತಗಳನ್ನು ಏರಿದನು. ಈತನು ಈಜಿಪ್ಟಿನ ಮೇಲೆ ದಂಡಯಾತ್ರೆಯ ಉದ್ದೇಶವು ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವದ ಮೇಲೆ ದಾಳಿ ಮಾಡುವುದಾಗಿತ್ತು. ಬ್ರಿಟಿಷ್ ನೋಡಿ ಯಾವ ರಾಷ್ಟ್ರಗಳನ್ನು ಬಿಟ್ಟಿದ್ದಾರೆ, ವಸಾಹತುಶಾಹಿಗಳಾಗಿ ಲೂಟಿ ಹೊಡೆದಿದ್ದಾರೆ. ಈಜಿಪ್ಟಿನಲ್ಲೂ ಸಹ ಇವರು ಆಕ್ರಮಣ ಮಾಡ್ಕೊಂಡಿದ್ರು ಬ್ರಿಟಿಷ್, ಭಾರತದಲ್ಲೂ ಸಹ ಇವ್ರು ಮಾಡ್ಕೊಂಡು ಸುಮಾರು 250 ವರ್ಷಗಳ ಆಳ್ವಿಕೆಯನ್ನು ಮಾಡಿದ್ರು. ನೋಡಿ ಇಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಕ್ಕೆ ಪ್ಲಾನ್ ಮಾಡ್ಕೋತಾನೆ. ಪಿರಮಿಡ್ ಕದನದಲ್ಲಿ ನೆಪೋಲಿಯನ್ ಅನ್ನು ಇಂಗ್ಲೆಂಡಿನ ಮೇಲೆ ದಿಗ್ವಿಜಯ ಸಾಧಿಸಲು ಸಾಧ್ಯವಾಯಿತು. ಈಜಿಪ್ಟಿನಲ್ಲಿ ಪಿರಮಿಡ್ ನಲ್ಲಿ ನಡೆದಂತಹ ಕದನದಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ದಿಗ್ವಿಜಯವನ್ನ ಪಡ್ಕೋತಾನೆ, ಯಶಸ್ಸನ್ನು ಪಡ್ಕೋತಾನೆ, ಗೆಲುವನ್ನು ಪಡ್ಕೋತಾನೆ. ಆದರೆ ನೈಲ್ ಅಥವಾ ಅಬ್ಕಿರ್ ಬೇ ಎಂಬ ನೌಕಾ ಕದನದಲ್ಲಿ ಅಡ್ಮಿರಲ್ ನೆಲ್ಸನ್ ನಿಂದ ಸೋಲಲ್ಪಟ್ಟನು. ನೆಪೋಲಿಯನ್ ಬೋನಾಪಾರ್ಟೆ ನೌಕಾ ಯುದ್ಧದಲ್ಲಿ ಬ್ರಿಟಿಷರ ನೌಕಾ ಸೇನಾನಿಯಾದ ಅಡ್ಮಿರಲ್ ನೆಲ್ಸನ್ ನಿಂದ ಸೋಲನ್ನ ಅನುಭವಿಸ್ತಾನೆ. ನೆಪೋಲಿಯನ್ ಬೋನಾಪಾರ್ಟೆ ಹೀಗಾಗುತ್ತೆ ಅವನ ಸೋಲು. ನೆಕ್ಸ್ಟ್ ಬಂದಾಗ ಕಾನ್ಸುಲೇಟ್ 1799 1804. ಈ ಕಾನ್ಸುಲೇಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾನ್ಸುಲೇಟ್ ಅಂದ್ರೆ 3 ಜನ ಇದರಲ್ಲಿ ಕಾನ್ಸುಲೇಟ್ಗಳು ಇರ್ತಾರೆ. ತಿಳ್ಕೊಳ್ಳೋಣ ಅದೇನು ಕಾನ್ಸುಲೇಟ್ ಅನ್ನೋದನ್ನ, ಅದ್ರ ವಿವರಣೆಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಫ್ರೆಂಡ್ಸ್, 5 ಸದಸ್ಯರುಳ್ಳ ಡೈರೆಕ್ಟರಿ ಸರ್ಕಾರವು ಫ್ರಾನ್ಸ್ ದೇಶವನ್ನು 1795ರಿಂದ 1799ರವರೆಗೆ ಆಳ್ವಿಕೆ ಮಾಡಿತ್ತು. ನೆಪೋಲಿಯನ್ ಅನ್ನು 1799ರಲ್ಲಿ ಡೈರೆಕ್ಟರಿ ಸರ್ಕಾರವನ್ನು ಕಿತ್ತೊಗೆದನು. ಈಗ ಕಾನ್ಸುಲೇಟ್ ಅಂದ್ರೆ ತಿಳ್ಕೊಳ್ಳೋಣ. 3 ಜನ ಸದಸ್ಯರುಳ್ಳ ಪ್ರತಿನಿಧಿಗಳಿಗೆ ಕಾನ್ಸುಲೇಟ್ ಅಂತ ಕರೀತಾರೆ. ಇಲ್ಲಿ ಕಾನ್ಸುಲೇಟ್ ಸರ್ಕಾರವು ಅಸ್ತಿತ್ವಕ್ಕೆ ಬರ್ತದೆ. ಕಾನ್ಸುಲೇಟ್ ಕಾರ್ಯನಿರ್ವಾಹಕ ಅಧಿಕಾರವು 3 ಕಾನ್ಸಲ್ಗಳಿತ್ತು. ನೆಪೋಲಿಯನ್ ಮೊದಲ ಕಾನ್ಸಲ್ ಆಗಿದ್ದನು. ಅಬೇಸಿಯಸ್ ಮತ್ತು ಡ್ಯೂಕೋಸ್ 2ನೇ ಮತ್ತು 3ನೇ ಕಾನ್ಸಲ್ಗಳಾಗಿದ್ದರು. ಮೊದಲನೇ ಕಾನ್ಸಲ್ ಬಹುತೇಕ ನಿರಂಕುಶಾಧಿಕಾರವನ್ನು ಹೊಂದಿದ್ದನು. ಫ್ರಾನ್ಸ್ ಹೆಸರಿಗೆ ಮಾತ್ರ ಗಣರಾಜ್ಯವಾಗಿ ಉಳಿಯಿತು, ರಿಪಬ್ಲಿಕ್ ಕಂಟ್ರಿ ಆಯಿತು. ಆದರೆ 1804ರಲ್ಲಿ ಜನಾಭಿಪ್ರಾಯದಂತೆ ಚಕ್ರವರ್ತಿ ಎಂದು ಘೋಷಿಸಿಕೊಂಡನು ನೆಪೋಲಿಯನ್ ಬೋನಾಪಾರ್ಟೆ. ಫ್ರಾನ್ಸಿನಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಾನೆ 1804ರಲ್ಲಿ. ನಾನು ಚಕ್ರವರ್ತಿ ಆಗ್ಬೋದ ಅಂತ ನಿಮ್ಮ ಅನಿಸಿಕೆ ಹೇಳಿ ಅಂತ ಫ್ರೆಂಚ್ ಜನತೆ ಮುಂದೆ ತನ್ನ ನಿರ್ಧಾರವನ್ನ ಫ್ರೆಂಚ್ ಜನತೆ ಮುಂದೆ ಮುಂದಿಡ್ತಾನೆ. ಆಗ ಫ್ರೆಂಚ್ ಜನತೆಯು ಇಂತಹ ಮಹಾನ್ ನಾಯಕನಿಗೆ ಚಕ್ರವರ್ತಿ ಆಗಕ್ಕೆ ಫ್ರೆಂಚ್ ಜನತೆ ಒಪ್ತಾರೆ. ಅದರಿಂದ ಇವನು
ಫ್ರಾನ್ಸಿನ ಚಕ್ರವರ್ತಿ ಎಂದು ಘೋಷಿಸ್ಕೋತಾನೆ. ಅವನು ಆಂತರಿಕ ಹಾಗೂ ವಿದೇಶಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಸುಧಾರಣೆಗಳನ್ನು ಜಾರಿಗೊಳಿಸ್ತಾನೆ. ಇದರಿಂದ ಅವನ ಹೆಸರು ಫ್ರಾನ್ಸ್ ಇತಿಹಾಸವಲ್ಲದೆ ಜಾಗತಿಕ ಇತಿಹಾಸದಲ್ಲೂ ಸಹ ಚಿರಸ್ಥಾಯಿಯಾಗಿ ಉಳಿದಿದೆ, ಅಚ್ಚಳಿಯದೆ ಉಳಿದಿದೆ. ಇಂದಿಗೂ ಸಹ ನೆಪೋಲಿಯನ್ ಫ್ರಾನ್ಸ್ ರಾಷ್ಟ್ರದಲ್ಲಿ ತಂದಂತಹ ಸುಧಾರಣೆಗಳು ಪ್ರಪಂಚದಾದ್ಯಂತ ಪ್ರಭಾವ ಬೀರಿರುವುದನ್ನು ನಾವು ಕಾಣಬಹುದಾಗಿದೆ. ಸುಧಾರಣೆಗಳನ್ನು ಏನೇನು ಮಾಡ್ದ ಹಾಗಾದ್ರೆ ನೆಪೋಲಿಯನ್ ಅನ್ನೋದ್ರ ಬಗ್ಗೆ ನಾವು ತಿಳಿಯೋದಾದ್ರೆ ಫ್ರೆಂಡ್ಸ್, ನೆಪೋಲಿಯನ್ನ ಹೆಚ್ಚಿನ ಸುಧಾರಣೆಗಳು ಕಾನ್ಸುಲೇಟ್ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದಾಗಿತ್ತು. ಅವನ ಆಡಳಿತವು ಫ್ರಾನ್ಸ್ ಅನ್ನು ಮರು ನಿರ್ಮಾಣದತ್ತ ಕೊಂಡೊಯ್ಯಲ್ಪಟ್ಟಿತು. ಫ್ರಾನ್ಸ್ ಕ್ರಾಂತಿಯ 10 ವರ್ಷಗಳ ತೀವ್ರ ಹಾಗೂ ಆಮೂಲಾಗ್ರ ಬದಲಾವಣೆಗಳ ನಂತರ ಫ್ರಾನ್ಸ್ ಗೊಂದಲ ಮತ್ತು ಅವ್ಯವಸ್ಥತೆಯನ್ನು ಅನುಭವಿಸ್ತಿತ್ತು. ನೋಡಿ, ಫ್ರಾನ್ಸ್ ಕ್ರಾಂತಿ ಆಯಿತು 1789ರಲ್ಲಿ. ಲೂಯಿ ಚಕ್ರವರ್ತಿಗಳನ್ನ ಕಿತ್ತೋಗಿದ್ರು. ಆದರೂ ಸಹ ಇಲ್ಲಿ ಬಂದಂತ ಡೈರೆಕ್ಟರಿ ಸರ್ಕಾರ, ತದನಂತರ ಕಾನ್ಸುಲೇಟ್ ಸರ್ಕಾರ ಇವೆಲ್ಲವೂ ಸಹ ಬಂದರೂ ಸಹ ಗೊಂದಲ ಹಾಗೂ ಅಸ್ತವ್ಯಸ್ತತೆ ತಾಂಡವಾಡ್ತಾ ಇತ್ತು ಫ್ರಾನ್ಸ್ ರಾಷ್ಟ್ರದಲ್ಲಿ. ತನ್ನ ಆಡಳಿತಾತ್ಮಕ ಸುಧಾರಣೆಯಿಂದ ಉಂಟಾಗಿದ್ದ ಈ ಗೊಂದಲವನ್ನು ನಿವಾರಿಸಿ ಕ್ರಮಬದ್ಧತೆಯನ್ನು ನೆಪೋಲಿಯನ್ ಬೋನಾಪಾರ್ಟೆ ತರ್ತಾನೆ. ನೆಕ್ಸ್ಟ್ ಬಂದಾಗ ಆಡಳಿತಾತ್ಮಕ ಸುಧಾರಣೆಗಳು, ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್. ಏನೇನು ಆಡಳಿತಾತ್ಮಕ ಸುಧಾರಣೆಗಳನ್ನು ನೆಪೋಲಿಯನ್ ಮಾಡ್ದ ಅಂದ್ರೆ ಅದ್ರ ಬಗ್ಗೆ ತಿಳಿಯೋಣ. ಫ್ರಾನ್ಸ್ನ ಸಮಗ್ರ ಸ್ಥಳೀಯ ಆಡಳಿತವನ್ನು ನೆಪೋಲಿಯನ್ ಕೇಂದ್ರೀಕರಿಸಿದನು. ಲೋಕಲ್ ಅಡ್ಮಿನಿಸ್ಟ್ರೇಷನ್ ನ ಒಂದು ಕೇಂದ್ರೀಕರಣ ಮಾಡ್ತಾನೆ, ಸೆಂಟ್ರಲೈಸ್ಡ್ ಮಾಡ್ತಾನೆ. ತನ್ನ ಬಳಿಯಲ್ಲಿ ಎಲ್ಲ ಅಧಿಕಾರವನ್ನು ಇಟ್ಕೋತಾನೆ. ಇಡೀ ದೇಶವನ್ನು ಹಲವು ಪ್ರಾಂತ್ಯಗಳು ಇಲ್ಲವೇ ಇಲಾಖೆಗಳಾಗಿ ವಿಂಗಡಿಸ್ತಾನೆ. ಪ್ರಾಂತ್ಯ ಅಂದ್ರೆ ರಾಜ್ಯ ಅಂತೀವಲ್ಲ, ಅವು ಇಲಾಖೆ, ಡಿಪಾರ್ಟ್ಮೆಂಟ್ ಅಂತೀವಲ್ಲ, ಹಾಗೆ ಡಿವೈಡ್ ಮಾಡ್ತಾನೆ, ವಿಂಗಡಿಸ್ತಾನೆ. ಪುನಃ ಇವುಗಳನ್ನು ಅರೌಂಡಿಸ್ಮೆಂಟ್ಸ್ ಮತ್ತು ಕಮ್ಯೂನ್ಗಳೆಂಬ ಚಿಕ್ಕ ಚಿಕ್ಕ ಘಟಕಗಳಾಗಿ ವಿಭಜಿಸಿದನು. ಎಲ್ಲ ಚುನಾಯಿತ ಮತ್ತು ಇತರ ಸಂಸ್ಥೆಗಳ ಅಧಿಕಾರಿಗಳು ಪ್ರಿಫೆಕ್ಟ್ಸ್ ಮತ್ತು ಉಪ ಪ್ರಿಫೆಕ್ಟ್ಸ್ಗಳಿಗೆ ಸೇರಿತ್ತು. ಪ್ರಿಫೆಕ್ಟ್ಸ್ ಅಂಡ್ ಸಬ್ ಪ್ರಿಫೆಕ್ಟ್ಸ್ಗಳಿಗೆ ಈ ಅಧಿಕಾರ ಸೇರಿತ್ತು. ಇವರು ನೆಪೋಲಿಯನ್ನಿಗೆ ಮಾತ್ರ ಜವಾಬ್ದಾರರಾಗಿದ್ರು, ಅಂದ್ರೆ ಹೊಣೆಗಾರರಾಗಿದ್ರು. ಹೊಸ ಆಡಳಿತ ವ್ಯವಸ್ಥೆಯು ಕೇಂದ್ರ ಸರ್ಕಾರದ ಶಾಸನಗಳನ್ನು ಪ್ರಾಮಾಣಿಕವಾಗಿ ಮತ್ತು ಏಕರೂಪವಾಗಿ ಜಾರಿಗೆ ತರುವ ಭರವಸೆ ನೀಡಿತು. ದಕ್ಷ ಆರಕ್ಷಕ ದಳ ಮತ್ತು ನಂಬಿಗಸ್ತ ಸೈನ್ಯವು ಎಲ್ಲಾ ಯೋಜನೆಗಳನ್ನು ಸರಿಯಾಗಿ ಜಾರಿಗೊಳಿಸುವಲ್ಲಿ ಅವನಿಗೆ ಸಹಾಯ ಮಾಡಿದವು. ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಕಚೇರಿಯನ್ನು ಹೊಸ ಸ್ತರಕ್ಕೆ ಬೆಳೆಸಿದನು. ಹೊಸ ಸ್ತರ ಅಂದ್ರೆ ಹೊಸ ಹಂತಕ್ಕೆ ಬೆಳೆಸ್ತಾನೆ. ಅನೇಕ ಬದಲಾವಣೆಗಳನ್ನ ಆಡಳಿತಾತ್ಮಕವಾಗಿ ನೆಪೋಲಿಯನ್ ಬೋನಾಪಾರ್ಟೆ ತರ್ತಾನೆ. ಮುಂದೆ ಬಂದಾಗ ನೆಪೋಲಿಯನ್ ಸಂಹಿತೆ, ಕೋಡ್ ಆಫ್ ನೆಪೋಲಿಯನ್ ಅಂತ ಕರೀತಾರೆ. ನೆಪೋಲಿಯನ್ನ ಅತ್ಯಂತ ಮೆಚ್ಚುಗೆಯ ಇಷ್ಟಪಡುವಂತ ಸುಧಾರಣೆ ಎಂದರೆ ಕಾನೂನು ಸಂಹಿತೆಯನ್ನು ರೂಪಿಸಿದ್ದು. ಇದನ್ನ ನೆಪೋಲಿಯನ್ ಕೋಡ್ ಅಂತ ಕರೀತಾರೆ, ನೆಪೋಲಿಯನ್ ಸಂಹಿತೆ ಅಂತ ಕರೀತಾರೆ. ಅವುಗಳು ಇನ್ನು ಫ್ರಾನ್ಸ್ ದೇಶದ ಕಾನೂನುಗಳಿಗೆ ಆಧಾರಗಳೆನ್ನಿಸಿವೆ. ಇವತ್ತಿನ ಫ್ರಾನ್ಸಿನ ದೇಶದ, ಇವತ್ತಿನ ಫ್ರೆಂಚ್ ಜನರ, ಫ್ರಾನ್ಸ್ ದೇಶದ ಒಂದು ಕಾನೂನುಗಳಿಗೆ ಅವೇ ಆಧಾರ ಆಗಿದ್ದಾವೆ. ಯಾವುದಪ್ಪ ಅಂದ್ರೆ ಅವತ್ತು ನೆಪೋಲಿಯನ್ ತಂದಂತಹ ನೆಪೋಲಿಯನ್ ಸಂಹಿತೆ ಅಥವಾ ಕೋಡ್ ಆಫ್ ನೆಪೋಲಿಯನ್. ಸ್ವತಃ ನೆಪೋಲಿಯನ್ ಅನ್ನೇ ಹೇಳಿಕೊಂಡಂತೆ, ನನ್ನ ನಿಜವಾದ ಕೀರ್ತಿ 40 ಯುದ್ಧಗಳಲ್ಲಿ ಗೆಲುವು ಸಾಧಿಸಿದ್ದಲ್ಲ, ಆದರೆ ಅದು ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ್ದು. ಪ್ರಸಿದ್ಧವಾದ ಈ ನೆಪೋಲಿಯನ್ ಸಂಹಿತೆಯು ಯುರೋಪಿನ ಉಳಿದ ಭಾಗಗಳಿಗೆ ಒಂದು ಮಾದರಿ ಕಾನೂನು ಸಂಹಿತೆಯಾಯಿತು. ಮೊದಲು ಈತನು ನಾಗರಿಕ ಸಂಹಿತೆಯನ್ನು ರೂಪಿಸಿದ ನೆಪೋಲಿಯನ್. ನಂತರ ನಾಗರಿಕ ಸಂಹಿತೆ ನಿಯಮ, ಅಪರಾಧಿ ಸಂಹಿತೆ ನಿಯಮ, ದಂಡ ಸಂಹಿತೆ ನಿಯಮ ಹಾಗೂ ವಾಣಿಜ್ಯ ಸಂಹಿತೆ ನಿಯಮಗಳನ್ನ ಜಾರಿ ತರ್ತಾನೆ. ಕ್ರಾಂತಿಯ ಮುಖ್ಯ ಬೇಡಿಕೆಗಳಾದ ನಾಗರಿಕ ಸಮಾನತೆ, ಧಾರ್ಮಿಕ ಸಹಿಷ್ಣುತೆ, ಭೂಮಿಯ ಬಂಧ ಮುಕ್ತಿ ಮೊದಲಾದವುಗಳು ಈ ಕಾನೂನು ಸಂಹಿತೆಗಳಿಗೆ ಸಂಬಂಧಿಸಿದವು ಆಗಿದ್ದು. ಆದ್ದರಿಂದ ನೆಪೋಲಿಯನ್ನನನ್ನು 2ನೇ ಜಸ್ಟೀನಿಯನ್ ಎಂದು ಕರೆಯಲಾಗಿದೆ. ತದನಂತರ ಮುಂದಿನದು ಕನ್ಕಾರ್ಡಟ್ ಅಂದ್ರೆ ಧಾರ್ಮಿಕ ಒಪ್ಪಂದ. ಇದನ್ನ ಪೋಪ್ನೊಂದಿಗೆ ಮಾಡ್ಕೋತಾನೆ. ಪೋಪ್ ಯಾರಪ್ಪ ಅಂದ್ರೆ ಕ್ರೈಸ್ತ ಧರ್ಮದಲ್ಲಿ ರೋಮನ್ ಕ್ಯಾಥೋಲಿಕರ ಪರಮೋಚ್ಚ ಧಾರ್ಮಿಕ ಗುರು. ಪೋಪನ ಅಧಿಕಾರದ ಒಡಂಬಡಿಕೆಯ ಉಲ್ಲಂಘನೆಯಿಂದಾಗಿ ಫ್ರಾನ್ಸ್ನ ಕ್ರಾಂತಿಯಿಂದ ಪೋಪನಿಗಾದ ನೋವನ್ನು ಉಪಶಮನ ಮಾಡುವುದು ನೆಪೋಲಿಯನ್ನ ಗುರಿಯಾಗಿರುತ್ತೆ. ಅಂದ್ರೆ ಪೋಪನಿಗಾದಂತಹ ನೋವನ್ನ ಕಡಿಮೆ ಮಾಡೋದು ನೆಪೋಲಿಯನ್ನ ಗುರಿಯಾಗಿರುತ್ತೆ. ಧರ್ಮವಿಲ್ಲದ ರಾಜ್ಯ ಖಾಲಿ ಪಾತ್ರೆಯಂತೆ ಅಂತ ನೆಪೋಲಿಯನ್ ಒಂದ್ ಕಡೆ ಹೇಳಿದ್ದಾನೆ. ಅವನು ಸಹ ಅದನ್ನೇ
ಫ್ರಾನ್ಸ್ನಲ್ಲಿ ಪರಿಪಾಲನೆ ಮಾಡ್ದ. ಆದ್ದರಿಂದ ಪೋಪನೊಂದಿಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳುವುದರ ಮೂಲಕ ಕ್ಯಾಥೋಲಿಕರ ಅನುಕಂಪವನ್ನು ಮರಳಿ ಪಡೆಯಲು ನಿರ್ಧಾರ ಮಾಡ್ತಾನೆ. ಪೋಪ್ 7ನೇ ಪಯಸ್ನೊಂದಿಗೆ ಮಾತುಕತೆಗಳ ನಂತರ 1802ರಲ್ಲಿ ಧಾರ್ಮಿಕ ಒಪ್ಪಂದವನ್ನು ಮಾಡ್ಕೋತಾನೆ ಪೋಪ್ನೊಂದಿಗೆ ನೆಪೋಲಿಯನ್. ಇದನ್ನು ಕಾನ್ಕಾರ್ಡಟ್ ಎಂದು ಕರೆಯಲಾಗಿದೆ. ಈ ಒಪ್ಪಂದದೊಂದಿಗೆ ಕ್ಯಾಥೋಲಿಕ್ ಧರ್ಮ ಫ್ರಾನ್ಸ್ ದೇಶದ ಧರ್ಮವಾಯಿತು. ಪಾದ್ರಿಗಳು ಮತ್ತು ಪುರೋಹಿತರು ನೆಪೋಲಿಯನ್ನ ಹತೋಟಿಗೆ ಬಂದ್ರು, ಅಂದ್ರೆ ಕಂಟ್ರೋಲಿಗೆ ಬಂದ್ರು. ಇಲ್ಲಿ ನೆಪೋಲಿಯನ್ ಪಾದ್ರಿಗಳು ಮತ್ತು ಪುರೋಹಿತರನ್ನ ಕಂಟ್ರೋಲಿಗೆ ತಗೋತಾನೆ. ನೆಕ್ಸ್ಟ್ ಬಂದಾಗ ಶಿಕ್ಷಣ, ಎಜುಕೇಶನ್ಗೆ ಏನು ಕೊಡುಗೆಯನ್ನು ಕೊಟ್ಟ ನೆಪೋಲಿಯನ್ ಬೋನಪಾರ್ಟೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ನೆಪೋಲಿಯನ್ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೊಳಿಸಿದನು. ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ಜಾರಿ ಮಾಡ್ತಾನೆ ನೆಪೋಲಿಯನ್ ಬೋನಪಾರ್ಟೆ. 4 ಹಂತದ ಶಾಲೆಗಳನ್ನು ರೂಪಿಸಲಾಯಿತು. 4 ಸ್ಟೆಪ್ಸ್ ಸ್ಕೂಲ್ಗಳನ್ನ ನಿರ್ಮಾಣ ಮಾಡ್ತಾನೆ. ಅವ್ಯಾವಪ್ಪ ಅಂದ್ರೆ ಎಲ್ಲಾ ಶಾಲೆಗಳನ್ನು ಸರ್ಕಾರವೇ ನೋಡಿಕೊಳ್ಳುತ್ತಿತ್ತು, ಸರ್ಕಾರದ ಕಂಟ್ರೋಲ್ ಇತ್ತು. ಯಾವುದೇ ಶಾಲೆಗಳನ್ನು ಖಾಸಗಿಯವರಿಗೆ, ಪ್ರೈವೇಟ್ ಅವರಿಗೆ ನೆಪೋಲಿಯನ್ ಬೋನಪಾರ್ಟೆ ಬಿಟ್ಕೊಟ್ಟಿರ್ಲಿಲ್ಲ. ಇದು ಅವನ ದೊಡ್ಡ ಅತಿ ನಿರ್ಧಾರ. ಪ್ರಾಥಮಿಕ, ಮಾಧ್ಯಮಿಕ, ಉನ್ನತ ಹಾಗೂ ವಿಶೇಷ ಶಾಲೆಗಳೆಂದು ವರ್ಗೀಕರಿಸಲಾಗಿತ್ತು. ವಿಶೇಷ ಶಾಲೆಗಳೆಂದರೆ ತಾಂತ್ರಿಕ ಶಾಲೆಗಳು, ಟೆಕ್ನಿಕಲ್ ಸ್ಕೂಲ್ಸ್ ಅಂತೀವಲ್ಲ ಅವು. ನಾಗರಿಕ ಸೇವಾ ಶಾಲೆಗಳು ಅಥವಾ ಸೈನಿಕ ತರಬೇತಿ ಶಾಲೆಗಳು, ಇನ್ನು ಮುಂತಾದವುಗಳು. ನೆಪೋಲಿಯನ್ನು ನವೀನ ವಿಶ್ವವಿದ್ಯಾನಿಲಯ ಪದ್ಧತಿ ಶಿಕ್ಷಣವನ್ನು ಪರಿಚಯಿಸಿದ. ಹೊಸ ವಿಶ್ವವಿದ್ಯಾನಿಲಯದ ಶಿಕ್ಷಣ, ನೀವು ಯೂನಿವರ್ಸಿಟಿ ಎಜುಕೇಶನ್ ಪಾಲಿಸಿಯನ್ನು ಪರಿಚಯಿಸ್ತಾನೆ ಯುರೋಪ್ ಖಂಡದಲ್ಲಿ ಆಗ ನೋಡಿ. ಮತ್ತು 1808ರಲ್ಲಿ ಫ್ರಾನ್ಸ್ ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದನು. 1808ರಲ್ಲಿ ಯೂನಿವರ್ಸಿಟಿ ಆಫ್ ಫ್ರಾನ್ಸ್ ಸ್ಥಾಪನೆ ಮಾಡ್ತಾನೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಉದ್ದೇಶ ವಿಶ್ವವಿದ್ಯಾನಿಲಯದ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಮತ್ತು ಎಲ್ಲಾ ಶಾಲೆಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವುದಾಗಿತ್ತು. ಸಾಮಾನ್ಯವಾಗಿ ಬೋಧಿಸಲಾಗುತ್ತಿದ್ದ 2 ವಿಷಯಗಳೆಂದರೆ ಕ್ರೈಸ್ತ ಧರ್ಮ, ನೀತಿಶಾಸ್ತ್ರ ಮತ್ತು ರಾಷ್ಟ್ರ ನಿಷ್ಠೆಗಳಾಗಿದ್ದವು. ನೆಕ್ಸ್ಟ್ ಬಂದಾಗ ಮುಂದಿನದು ನೆಪೋಲಿಯನ್ನ ಲೋಕೋಪಯೋಗಿ ಕಾರ್ಯಗಳು. ನೆಪೋಲಿಯನ್ ಅನೇಕ ಲೋಕೋಪಯೋಗಿ ಕಾರ್ಯಗಳನ್ನು ಜಾರಿಗೆ ತಂದನು. ಲೋಕೋಪಯೋಗಿ ಅಂದ್ರೆ ಪಬ್ಲಿಕ್ ವರ್ಕ್, ಸಾರ್ವಜನಿಕ ಕೆಲಸವನ್ನು ಮಾಡುವಂತ ಇಲಾಖೆಯನ್ನು ಜಾರಿಗೆ ತರುತ್ತಾನೆ. ಇದು ನಿರುದ್ಯೋಗದ ಸಮಸ್ಯೆಯನ್ನ ಪರಿಹರಿಸಲು ಸಹಾಯವಾಗುತ್ತದೆ. ಹಲವು ಮಹತ್ವದ ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ತಾನೆ. ಅವುಗಳಲ್ಲಿ ಟ್ರಾನ್ಸ್ ಅಲ್ಪೆನ್ಸ್ ಎಂಬ 2 ಹೆದ್ದಾರಿಗಳು ಟುರಿನ್, ರೋಮ್ಗಳೊಂದಿಗೆ ಪ್ಯಾರಿಸ್ ಅನ್ನು ಹಾಗೂ ಬೇರೆ ಬೇರೆ ಸ್ಥಳಗಳನ್ನು ಸಂಪರ್ಕಿಸುವುದಾಗಿತ್ತು. ಬ್ರೋಸ್ ಸೇತುವೆಗಳನ್ನು ಕಟ್ಟಲಾಯಿತು. ಹಳೆಯ ಕಾಲುವೆಗಳನ್ನು ಮತ್ತು ಜಲಮಾರ್ಗಗಳನ್ನು ದುರಸ್ತಿಗೊಳಿಸಲಾಯಿತು, ಅಂದ್ರೆ ರಿಪೇರಿ ಮಾಡಲಾಯಿತು. ಸಮರ್ಪಕವಾಗಿ ಬಳಸಿಕೊಳ್ಳಲಾಯಿತು. ಯಾವುದೇ ತಪ್ಪು ದೋಷಗಳಿಲ್ಲದೆ ಸಮರ್ಥವಾಗಿ ಬಳಸ್ಕೋತಾನೆ. ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡಿ ತ್ರಿಭುಜಾಕೃತಿಯ ಕಮಾನುಗಳನ್ನ ನಿರ್ಮಿಸಿದನು. ಹಳೆಯ ಸೆರೆಮನೆಯೊಂದನ್ನು ಪುನರ್ನಿರ್ಮಿಸಿ ಅದನ್ನು ಲೌರೆ ವಸ್ತು ಸಂಗ್ರಹಾಲಯವನ್ನಾಗಿ ಪರಿವರ್ತಿಸಿದನು. ನೋಡಿ, ಫ್ರಾನ್ಸ್ ನಲ್ಲಿದೆ ಲೌರೆ ಮ್ಯೂಸಿಯಂ. ಇದು ಲೌರೆ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸ್ತಾನೆ. ಲೌರೆ ವಸ್ತು ಸಂಗ್ರಹಾಲಯಕ್ಕೆ ಅತ್ಯುನ್ನತವಾದ ಸೌಲಭ್ಯವನ್ನ ನೆಪೋಲಿಯನ್ ಬೋನಪಾರ್ಟೆ ಒದಗಿಸ್ಕೊಡ್ತಾನೆ. ಪ್ಯಾರಿಸ್ ನಗರವನ್ನು ಮಧ್ಯಕಾಲದ ಪಟ್ಟಣದಿಂದ ಸುಂದರ ನಗರವನ್ನಾಗಿ ಮತ್ತು ಆಧುನಿಕ ರಾಜಧಾನಿಯನ್ನಾಗಿ ಪರಿವರ್ತಿಸಿದನು. ಇವತ್ತು ಜಗತ್ತಿನಲ್ಲಿ ಸುಂದರವಾದ ನಗರ ಅಂದ್ರೆ ಪ್ಯಾರಿಸ್ ನಗರ. ಆ ಪ್ಯಾರಿಸ್ ನಗರವನ್ನ ಸುಂದರವಾಗಿಸಲು ನೆಪೋಲಿಯನ್ ಬೋನಪಾರ್ಟೆ ಕಾರಣಕರ್ತನಾಗ್ತಾನೆ. ನೆಕ್ಸ್ಟ್ ಬಂದಾಗ ಆರ್ಥಿಕ ಸುಧಾರಣೆಗಳು. ನೆಪೋಲಿಯನ್ ಬೋನಪಾರ್ಟೆ ಏನು ಆರ್ಥಿಕ ಸುಧಾರಣೆಗಳನ್ನ ಮಾಡ್ದ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ರಾಷ್ಟ್ರೀಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿ ವ್ಯವಸ್ಥೆಗೊಳಿಸುವಲ್ಲಿ ನೆಪೋಲಿಯನ್ನನು 1805ರಲ್ಲಿ ರಾಷ್ಟ್ರೀಯ ಬ್ಯಾಂಕ್ ಒಂದನ್ನು ಸ್ಥಾಪಿಸಿದನು. ನೋಡಿ, ಆರ್ಥಿಕ ಸುಧಾರಣೆಯನ್ನ ಮಾಡಬೇಕು ಅಂದ್ರೆ ಅಲ್ಲಿ ಬ್ಯಾಂಕ್ ಇರಬೇಕು. ಅದಕ್ಕೋಸ್ಕರ ನೆಪೋಲಿಯನ್ ಬೋನಪಾರ್ಟೆ ರಾಷ್ಟ್ರೀಯ ಬ್ಯಾಂಕ್ ಅನ್ನ ಪ್ಯಾರಿಸ್ ನಲ್ಲಿ ಸ್ಥಾಪನೆ ಮಾಡ್ತಾನೆ. ಫ್ರಾನ್ಸ್ ನಲ್ಲಿ ಅದೇ ಬ್ಯಾಂಕ್ ಆಫ್ ಫ್ರಾನ್ಸ್ ಇಡೀ ಆರ್ಥಿಕ ವ್ಯವಸ್ಥೆಯ ಮೇಲ್ವಿಚಾರಣೆಯಷ್ಟೇ ಅಲ್ಲದೆ ಇದು ವ್ಯಾಪಾರ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನವನ್ನ ನೀಡಿತು, ಪ್ರೋತ್ಸಾಹವನ್ನ ಕೊಡ್ತು. ದೇಶದ ಹಣಕಾಸು ಸ್ಥಿತಿಯ ಸುಧಾರಣೆಗೆ ಈತನು ಪ್ರಯತ್ನಿಸಿದನು. ಜಾಗರೂಕ ತೆರಿಗೆ ಸಂಗ್ರಹಣೆ ನೋಡಿ, ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಅವೇರ್ನೆಸ್ ನಿಂದ ವಸೂಲಿ ಮಾಡ್ತಿದ್ರು ಮತ್ತು ಕಠಿಣ ಆರ್ಥಿಕ ಕ್ರಮಗಳನ್ನ ಜಾರಿಗೊಳಿಸಲಾಯಿತು ಫ್ರಾನ್ಸ್ ನಲ್ಲಿ.
ತೆರಿಗೆ ಮಂಡಳಿಗಳು ಸ್ಥಾಪನೆಗೊಂಡವು, ಸಾಲದ ಪ್ರಮಾಣವನ್ನು ಕಡಿಮೆಗೊಳಿಸಲಾಯಿತು ಮತ್ತು ಷೇರು ವ್ಯವಹಾರಗಳನ್ನು ಕ್ರಮಬದ್ಧಗೊಳಿಸಲಾಯಿತು. ಷೇರು ಮಾರ್ಕೆಟ್ ಅಲ್ಲಿನ ಬಿಸ್ನೆಸ್ ಅನ್ನ ಕ್ರಮಬದ್ಧಗೊಳಿಸಲಾಗ್ತದೆ. ಭ್ರಷ್ಟಾಚಾರ ಹಾಗೂ ಜೂಜಾಟವನ್ನು ಕಿತ್ತೊಗೆಯಲು ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಂಡನು. ಭ್ರಷ್ಟಾಚಾರ, ಕರಪ್ಷನ್ ಅಂತೀವಲ್ಲ ಅದು, ಹಾಗೂ ಜೂಜಾಟ ಅಡ್ಡೆಗಳು ನೋಡ್ತೀರ ನೀವು, ಕ್ರಿಕೆಟ್ ಜೂಜಾಟ, ಮತ್ತೊಂದು ಇಸ್ಪೀಟು, ಮತ್ತೊಂದು ಮಟ್ಕ, ಇಂಥ ಜೂಜಾಟಗಳು ಭಾರತದಲ್ಲಿ ಇನ್ನೂ ಇದಾವೆ. ಅದನ್ನ ಫ್ರಾನ್ಸ್ನಲ್ಲಿ ಕಿತ್ತೊಗೆಯಲು ನೆಪೋಲಿಯನ್ ಬೋನಪಾರ್ಟೆ ಕಠಿಣವಾದ ಕಾನೂನುಗಳನ್ನ ಜಾರಿ ತರ್ತಾನೆ. ನೆಕ್ಸ್ಟ್ ಬಂದಾಗ ನೆಪೋಲಿಯನ್ನ ಒಂದು ಕೊಡುಗೆ ಲೀಜನ್ ಆಫ್ ಆನರ್. ಲೀಜನ್ ಆಫ್ ಆನರ್ ಅಂದ್ರೆ ಏನು ಅನ್ನುವುದರ ಬಗ್ಗೆ ನಾವು ತಿಳ್ಕೊಳೋದಾದ್ರೆ, ರಾಷ್ಟ್ರಕ್ಕಾಗಿ ಯಾರು ಸೈನಿಕ ಹಾಗೂ ನಾಗರಿಕ ವಲಯಗಳಲ್ಲಿ ಅತ್ಯಂತ ದಕ್ಷತೆಯಿಂದ ಸೇವೆ ಸಲ್ಲಿಸುವರು ಅಂತವರನ್ನು ಗೌರವಿಸಿ ನೆಪೋಲಿಯನನು ಲೀಜನ್ ಆಫ್ ಆನರ್ ಎಂಬ ಪ್ರಶಸ್ತಿಯನ್ನ ನೀಡಲು ಆರಂಭಿಸ್ತಾನೆ. ಈ ಪ್ರಶಸ್ತಿಯು ಯಾವುದೇ ವರ್ಗ ಅಥವಾ ಧರ್ಮಗಳ ವ್ಯತ್ಯಾಸ ಎಣಿಸದೆ ಸಮಾನತೆಯ ತತ್ವಗಳನ್ನು ಆಧರಿಸಿದ್ದಾಗಿತ್ತು. ನೋಡಿ, ಈ ಲೀಜನ್ ಆಫ್ ಆನರ್ ಗೌರವ ಪದಕವನ್ನು ಕೊಡಬೇಕಾದ್ರೆ ನೆಪೋಲಿಯನ್ ಬೋನಪಾರ್ಟೆ ಯಾವುದೇ ತಾರತಮ್ಯ ಮಾಡ್ತಿರ್ಲಿಲ್ಲ. ಯಾವುದೇ ಧರ್ಮ ಆಗಿರ್ಬೋದು, ಯಾವುದೇ ವರ್ಗ ಆಗಿರ್ಬೋದು, ಸಮಾನತೆಯ ತತ್ವಗಳ ಮೇಲೆ ಅವರ ಸೈನಿಕ ಸಾಧನೆಗಳು, ನಾಗರಿಕ ವಲಯಗಳಲ್ಲಿ ಸಲ್ಲಿಸಿದಂಥ ಸೇವೆಗಳಲ್ಲಿ ಕೊಡುಗೆಯನ್ನು ಕೊಟ್ಟಂಥವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗ್ತಿತ್ತು. ಮುಂದೆ ನಾವು ನೋಡೋದಾದ್ರೆ ನೆಪೋಲಿಯನ್ನ ದಿಗ್ವಿಜಯಗಳು. ಇದು ಬಹಳ ಮುಖ್ಯವಾದದ್ದು. ಫ್ರೆಂಚ್ ಕ್ರಾಂತಿಯ ವಿರುದ್ಧವಾಗಿ ಪ್ರಷ್ಯಾ, ಆಸ್ಟ್ರಿಯಾ, ರಷ್ಯಾ, ಸ್ಪೇನ್ ಮತ್ತು ಇತರ ದೇಶಗಳನ್ನು ಒಳಗೊಂಡು ರಚನೆಯಾದ ಪ್ರಥಮ ಒಕ್ಕೂಟವನ್ನು ನೆಪೋಲಿಯನ್ನನು ಇಟಲಿಯ ವಿರುದ್ಧದ ವಿಜಯದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಧ್ವಂಸಗೊಳಿಸಿದನು. ಈಗ ನೆಪೋಲಿಯನ್ನನ ಗುರಿಯು ಎರಡನೇ ಒಕ್ಕೂಟದಲ್ಲಿ ಪಾಲ್ಗೊಂಡ ರಷ್ಯಾ, ಆಸ್ಟ್ರಿಯಾ, ಟರ್ಕಿ, ನೇಪಲ್ಸ್ ಮತ್ತು ಇಂಗ್ಲೆಂಡ್ಗಳನ್ನು ಎದುರಿಸುವುದಾಗಿತ್ತು. ನೆಪೋಲಿಯನ್ನನು ರಷ್ಯಾದ ಜಾರ್ ದೊರೆಯನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗ್ತಾನೆ. 1801ರಲ್ಲಿ ಆಸ್ಟ್ರಿಯಾವನ್ನು ಹೋಹೆಂಜೋಲೆರನ್ ಎಂಬಲ್ಲಿ ಸೋಲಿಸಿದನು. ಈಗ ಇಂಗ್ಲೆಂಡ್ ಮಾತ್ರ ಯಾವ ಸ್ನೇಹಿತರಿಲ್ಲದೆ ಏಕಾಂಗಿಯಾಗಿ ಉಳಿತು. ಆದರೆ ಫ್ರಾನ್ಸ್ನ ನೌಕಾಪಡೆ ಬಲಾಢ್ಯವಾಗಿರದೆ ಇದ್ದುದರಿಂದ ನೆಪೋಲಿಯನ್ನನು ಇಂಗ್ಲೆಂಡಿನ ಮೇಲೆ ದಾಳಿ ಮಾಡಲು ಸಾಧ್ಯವಾಗಲಿಲ್ಲ. ಆಗಿನ ಕಾಲದಲ್ಲಿ ಇಂಗ್ಲೆಂಡಿನ ನೌಕಾಪಡೆ ವಿಶ್ವದಲ್ಲೇ ಪ್ರಸಿದ್ಧಿಯಾಗಿದ್ದಂಥ ನೌಕಾಪಡೆ ಆಗಿತ್ತು. ಮುಂದೆ ಬಂದಾಗ ಟ್ರಫಾಲ್ಗರ್ ಕದನ 1805ರಲ್ಲಿ ನಡೀತದೆ. ಟ್ರಫಾಲ್ಗರ್ ಎಂಬ ಸ್ಥಳದಲ್ಲಿ 1804ರಲ್ಲಿ ನೆಪೋಲಿಯನ್ನನು ತಾನೇ ಫ್ರಾನ್ಸ್ ಚಕ್ರವರ್ತಿ 1ನೇ ನೆಪೋಲಿಯನ್ ಎಂದು ಕಿರೀಟ ಧರಿಸಿಕೊಂಡನು. 10 ವರ್ಷಗಳ ಈ ಸಾಮ್ರಾಜ್ಯ ಸತತ ಯುದ್ಧಗಳಿಗೆ ಸಾಕ್ಷಿಯಾಯಿತು. ಫ್ರಾನ್ಸ್ನ ಶಕ್ತಿ ಬೆಳೆಯುತ್ತಿರುವುದನ್ನು ಗಮನಿಸಿದ ಯುರೋಪಿನ ಇನ್ನಿತರ ರಾಷ್ಟ್ರಗಳಾದ ಇಂಗ್ಲೆಂಡ್, ಆಸ್ಟ್ರಿಯಾ, ರಷ್ಯಾ ಮತ್ತು ಸ್ವೀಡನ್ಗಳು ಫ್ರಾನ್ಸ್ನ ವಿರುದ್ಧ ಒಂದು ಒಕ್ಕೂಟವನ್ನು ರಚಿಸಿಕೊಂಡವು. ಈ ಅವಧಿಯಲ್ಲಿ 2 ಮಹತ್ವದ ಯುದ್ಧಗಳು ಜರುಗಿದವು. ಅವುಗಳೆಂದರೆ 1805ರಲ್ಲಿ ನಡೆದ ಟ್ರಫಾಲ್ಗರ್ ನೌಕಾ ಕದನ, ಅದರಲ್ಲಿ ಫ್ರೆಂಚ್ ಸೇನೆ ಸೋತು ಹೋಯಿತು. ನೆಪೋಲಿಯನ್ ಮಾಡಿದ ಮತ್ತೊಂದು ಕದನವೇ ಆಸ್ಟರ್ಲಿಟ್ಜ್ ಕದನ. ಈಗ ಆಸ್ಟರ್ಲಿಟ್ಜ್ ಕದನದ ಬಗ್ಗೆ ತಿಳ್ಕೊಳ್ಳೋಣ. 1805 ನೆಪೋಲಿಯನ್ನನು ತನ್ನ ಪ್ರಬಲ ಭೂಸೇನೆಯ ಲಾಭವನ್ನು ಪಡೆದುಕೊಂಡನು. ಆರ್ಮಿಯ ಕ್ಯಾಪಿಟನ್ ಪಡ್ಕೋತಾನೆ. ಇದರಿಂದ 1805ರಲ್ಲಿ ಜರುಗಿದ ಆಸ್ಟರ್ಲಿಟ್ಜ್ ಕದನದಲ್ಲಿ ಆಸ್ಟ್ರಿಯಾ ಮತ್ತು ರಷ್ಯಾಗಳ ಸಂಯುಕ್ತ ಸೈನ್ಯವನ್ನು ಅತ್ಯಂತ ಹೀನಾಯಮಾನವಾಗಿ ಸೋಲಿಸ್ತಾನೆ ನೆಪೋಲಿಯನ್ ಬೋನಪಾರ್ಟೆ. ಸೋತ ಆ ದೇಶಗಳು ಆತನ ಅಧೀನಕ್ಕೆ ಒಳಪಡ್ತವೆ. ಈಗ ನೆಪೋಲಿಯನ್ನನು ರಷ್ಯಾದ ಜಾರ್ನೊಂದಿಗೆ 1807ರಲ್ಲಿ ಪ್ರಸಿದ್ಧ ಟಿಲ್ಸಿಟ್, ಇದನ್ನ ಟೆಲ್ಸಿಟ್ ಒಪ್ಪಂದ ಅಂತಲೂ ಸಹ ಕರೀತಾರೆ, ಈ ಒಪ್ಪಂದವನ್ನು ಮಾಡ್ಕೋತಾನೆ. ಈ ಅವಧಿಯಲ್ಲಿ ನೆಪೋಲಿಯನ್ನನು ಅಧಿಕಾರದ ಪರಾಕಾಷ್ಠತೆಯ ಹಂತವನ್ನು ತಲುಪಿರ್ತಾನೆ. ಈಗ ಇಂಗ್ಲೆಂಡ್ ಹೊರತುಪಡಿಸಿ ಇಡೀ ಯುರೋಪ್ ಖಂಡವೆಲ್ಲ ಈತನ ನಿಯಂತ್ರಣಕ್ಕೆ ಒಳಪಟ್ಟಿತ್ತು, ಕಂಟ್ರೋಲ್ಗೆ ಒಳಪಟ್ಟಿತ್ತು. ಇಂಗ್ಲೆಂಡ್ ಮಾತ್ರ ನೆಪೋಲಿಯನ್ನ ಹತೋಟಿಗೆ ಒಳಪಟ್ಟಿರಲಿಲ್ಲ. ಇಂಗ್ಲೆಂಡ್ ಮಾತ್ರ ನೆಪೋಲಿಯನ್ನ ಬದ್ಧ ವೈರಿಯಾಗಿಯೇ ಉಳಿದುಕೊಂಡಿತ್ತು. ಆ ಸಮಯದಲ್ಲಿ ನೆಪೋಲಿಯನ್ ಬೋನಪಾರ್ಟೆ ಒಂದು ವಿನಾಶ ಪದ್ಧತಿಯನ್ನ ಯುರೋಪ್ ಖಂಡದಲ್ಲಿ ಜಾರಿಗೊಳಿಸ್ತಾನೆ. ಅವನ ನಾಶಕ್ಕೆ ಪ್ರಮುಖವಾದ ಪದ್ಧತಿ ಎಂದರೆ ಖಂಡಾಂತರ ಪದ್ಧತಿ. ಖಂಡಾಂತರ ಪದ್ಧತಿ ಅಂದ್ರೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇಂಗ್ಲೆಂಡ್ನ ಸಾಮರ್ಥ್ಯವು ಅದರ ವ್ಯಾಪಾರ ವಾಣಿಜ್ಯದಲ್ಲಿತ್ತು. ಆದ್ದರಿಂದ ನೆಪೋಲಿಯನ್ನನು ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯವನ್ನು ನಾಶಪಡಿಸಲು
ನಿರ್ಧಾರ ಮಾಡ್ತಾನೆ. ಅವನು 1806ರಲ್ಲಿ ಬರ್ಲಿನ್ ಮತ್ತು 1807ರಲ್ಲಿ ಮಿಲಾನ್ 2 ಘೋಷಣೆ ಅಂದ್ರೆ ಡಿಕ್ಲರೇಷನ್ ಹೊರಡಿಸ್ತಾನೆ. ಇದರ ಪ್ರಕಾರ ಬ್ರಿಟಿಷ್ ವಸ್ತುಗಳನ್ನು ಇಡೀ ಯುರೋಪ್ ಖಂಡದಿಂದ ಬಹಿಷ್ಕರಿಸಲಾಯಿತು. ಈ ಒಪ್ಪಂದದ ಪ್ರಕಾರ ಬ್ರಿಟಿಷ್ ವಸ್ತುಗಳನ್ನ ಇಡೀ ಯುರೋಪ್ ಖಂಡದಾದ್ಯಂತ ಬಹಿಷ್ಕಾರ ಮಾಡಲಾಗ್ತದೆ. ಇದನ್ನೇ ಖಂಡಾಂತರ ಪದ್ಧತಿ ಎಂದು ಕರೆಯಲಾಗಿದೆ. ಸಂಪೂರ್ಣ ಯುರೋಪ್ ಖಂಡವು ವ್ಯಾಪಾರ ಸರಕುಗಳನ್ನು ಪಡೆಯಲು ಆ ಸಮಯದಲ್ಲಿ ಇಂಗ್ಲೆಂಡ್ನೇ ಅವಲಂಬಿಸಿದ್ದವು. ಇದು ಇಂಗ್ಲೆಂಡ್ಗಿಂತ ಫ್ರಾನ್ಸ್ಗೆ ಹೆಚ್ಚು ತೊಂದರೆಯನ್ನು ಉಂಟು ಮಾಡಿತು. ಖಂಡಾಂತರ ಪದ್ಧತಿ ಯುರೋಪಿನ ಎಲ್ಲಾ ದೇಶಗಳು ಖಂಡಾಂತರ ಪದ್ಧತಿಯ ಜಾರಿಯಿಂದ ಬಹಳ ತೊಂದರೆಗೆ ಒಳಗಾಗ್ತವೆ. ಏಕೆಂದ್ರೆ ಇಂಗ್ಲೆಂಡಿನಿಂದ ಆಮದಾಗುವ ಸರಕುಗಳನ್ನೇ ಅವು ಅವಲಂಬಿಸಿದ್ದು ಆ ಸಮಯದಲ್ಲಿ. ಇದರ ಪರಿಣಾಮವು ಏನಾಯಿತೆಂದರೆ ಖಂಡಾಂತರ ಪದ್ಧತಿಯನ್ನು ಅನುಸರಿಸದ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳ ಮೇಲೆ ನೆಪೋಲಿಯನ್ ಬೋನಪಾರ್ಟ್ ಯುದ್ಧವನ್ನು ಸಾರ್ತಾನೆ. ಸ್ಪೇನ್ನಲ್ಲಿ ಆಂತರಿಕ ಯುದ್ಧ ಸ್ಫೋಟಗೊಂಡಾಗ ನೆಪೋಲಿಯನ್ನನು ತನ್ನ ಸಹೋದರ ಜೋಸೆಫ್ನನ್ನು ಸ್ಪೇನ್ನ ಪ್ರಜೆಗಳ ಆಶೋತ್ತರಗಳಿಗೆ ವಿರುದ್ಧವಾಗಿ ಸ್ಪೇನ್ ದೇಶದ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಇದರಿಂದ ಸ್ಪೇನ್ನಲ್ಲಿ ರಾಷ್ಟ್ರೀಯ ಕ್ರಾಂತಿ ಉಂಟಾಯಿತು. ಈ ಪರಿಸ್ಥಿತಿಯ ಲಾಭವನ್ನು ಉಪಯೋಗಿಸಿಕೊಂಡಂತ ಇಂಗ್ಲೆಂಡ್ ಜನರಲ್ ಆರ್ಥರ್ ವೆಲ್ಲೆಸ್ಲಿಯ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸಿಕೊಟ್ಟಿತು. ಅವನು ಫ್ರಾನ್ಸ್ ಅನ್ನು ಸೋಲಿಸಿದನು. ಸ್ಪೇನ್ ಎಂಬ ಅಲ್ಸರ್ನನ್ನು ನಾಶಪಡಿಸಿತು ಎಂದು ಮುಂದೆ ನೆಪೋಲಿಯನ್ ಹೇಳಿಕೊಂಡ. ಸ್ಪೇನ್ ಎಂಬ ಋಣ ನನ್ನ ನಾಶಕ್ಕೆ ಕಾರಣವಾಯಿತು ಅಂತ ನೆಪೋಲಿಯನ್ ಒಂದ್ ಕಡೆ ಹೇಳಿದ್ದಾನೆ. ಮುಂದೆ ರಷ್ಯಾದ ದಂಡಯಾತ್ರೆ 1812. ರಷ್ಯಾದ ದೊರೆ ಜಾರ್ ಅಲೆಕ್ಸಾಂಡರ್ನು ಖಂಡಾಂತರ ಪದ್ಧತಿಯ ನಿಯಮಗಳನ್ನು ಮುರಿದನು ಹಾಗೂ ಬ್ರಿಟಿಷ್ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಪ್ರಾರಂಭಿಸಿದನು. ಇದೇ ನೆಪೋಲಿಯನ್ ರಷ್ಯಾದ ಮಾಸ್ಕೋದ ಮೇಲೆ ದಾಳಿ ಮಾಡಲು ಕಾರಣವಾಯಿತು. ರಷ್ಯಾದ ದಂಡಯಾತ್ರೆಯಿಂದಾಗಿ ನೆಪೋಲಿಯನ್ ಅಪಾರವಾದ ನಷ್ಟವನ್ನು ಅನುಭವಿಸ್ತಾನೆ. ರಷ್ಯಾದ ದಂಡಯಾತ್ರೆಗಾಗಿ ಒಂದು ಬೃಹತ್ ಸೈನ್ಯವನ್ನು ಸಂಘಟಿಸ್ತಾನೆ. ರಷ್ಯಾದ ಸೈನ್ಯವು ಹಿಂದಕ್ಕೆ ಸರಿಯುವ ನೀತಿಯನ್ನು ಅನುಸರಿಸಿತು. ಫ್ರಾನ್ಸ್ನ ಸೈನ್ಯ ಮಾಸ್ಕೋ ನಗರವನ್ನು ಪ್ರವೇಶ ಮಾಡುತ್ತೆ ಮತ್ತು ನೆಪೋಲಿಯನ್ ಜಾರ್ ದೊರೆ ತನಗೆ ಶರಣಾಗುವನೆಂದು ನೆಪೋಲಿಯನ್ ಬೋನಪಾರ್ಟ್ ನಿರೀಕ್ಷಣೆ ಮಾಡ್ತಾನೆ. ಆದ್ರೆ ಬದಲಾಗಿ ಜಾರ್ ದೊರೆ ಶರಣಾಗಲ್ಲ. ರಷ್ಯಾದ ಸೈನ್ಯವೇ ಮಾಸ್ಕೋ ನಗರಕ್ಕೆ ಬೆಂಕಿ ಹಚ್ಚುತ್ತೆ. ಉಲ್ಟಾ ಆಗ್ಬಿಡುತ್ತಲ್ಲ ನೋಡಿ. ಆದರೆ ಆಗ ರಷ್ಯಾದಲ್ಲಿ ವಾತಾವರಣ ಹೇಗಿತ್ತಪ್ಪ ಅಂದ್ರೆ ವಿಪರೀತ ಮೈ ಕೊರೆಯುವ ಶೀತಲ ವಾತಾವರಣವಿದ್ದುದರಿಂದ ಫ್ರೆಂಚ್ ಸೈನಿಕರು ತೀವ್ರವಾದ ಚಳಿ, ಹಸಿವು ಮತ್ತು ನೀರಡಿಕೆ ಅಂದ್ರೆ ಬಾಯಾರಿಕೆಯಿಂದ ತತ್ತರಿಸಿ ಹೋದರು, ಭಯಭೀತಿಗೊಂಡ್ರು. ನೆಪೋಲಿಯನ್ನನು ಇದರಿಂದ ಅತ್ಯಂತ ದಯನೀಯವಾಗಿ ಸೋಲನ್ನು ಅನುಭವಿಸಿ 3 ಲಕ್ಷದಷ್ಟು ಸೈನಿಕರನ್ನ ರಷ್ಯಾದ ದಂಡಯಾತ್ರೆಯಲ್ಲಿ ಕಳ್ಕೋತಾನೆ. ಮುಂದಿನದು ಲಿಪ್ಜಿಗ್ ಕದನ 1813. ರಷ್ಯಾದ ದಂಡಯಾತ್ರೆಯ ನಂತರ ನೆಪೋಲಿಯನ್ನ ವೈರಿಗಳ ಸಂಖ್ಯೆ ಹೆಚ್ಚಳಗೊಂಡು 4ನೇ ಒಕ್ಕೂಟ ರಚನೆ ಆಗ್ತದೆ. ಆಸ್ಟ್ರಿಯಾ ಮತ್ತು ಪ್ರೆಷ್ಯಾ ಅಂದ್ರೆ ಈಗಿನ ಜರ್ಮನಿ, ಪ್ರೆಷ್ಯಾದ ಸಂಯುಕ್ತ ಸೈನ್ಯಗಳು ಇಂಗ್ಲೆಂಡ್ ಸೇನೆಯ ಸಹಾಯದಿಂದ 1813ರಲ್ಲಿ ಲಿಪ್ಜಿಗ್ನಲ್ಲಿ ಜರುಗಿದ ಕದನದಲ್ಲಿ ನೆಪೋಲಿಯನ್ನನ್ನು ಸೋಲಿಸಿದವು. ನಂತರ ಆತನನ್ನು ಬಂಧಿಸಿ ಎಲ್ಬಾ ದ್ವೀಪಕ್ಕೆ ಗಡೀಪಾರು ಮಾಡಲಾಗ್ತದೆ. ನಂತರ 18ನೇ ಲೂಯಿಯನ್ನ ಫ್ರಾನ್ಸ್ ದೇಶದ ರಾಜನನ್ನಾಗಿ ಮಾಡಲಾಗ್ತದೆ. ಆದರೆ ನೆಪೋಲಿಯನ್ ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ಬಂದನು. ಈತ ಮರಳಿ ಬರುತ್ತಿರುವ ವಾರ್ತೆ ಅಂದ್ರೆ ನ್ಯೂಸ್ ಅನ್ನ ಕೇಳಿದ 18ನೇ ಲೂಯಿ ಫ್ರಾನ್ಸ್ ಸಿಂಹಾಸನವನ್ನ ತೊರೆದು ಬೆಲ್ಜಿಯಂಗೆ ಓಡಿ ಹೋಗಿ ಆಶ್ರಯನ ಪಡ್ಕೋತಾನೆ. ಮುಂದೆ ವಾಟರ್ಲೂ ಕದನ ಆಗುತ್ತೆ 1815ರಲ್ಲಿ. ಇಲ್ಲಿ ನೆಪೋಲಿಯನ್ನ ದುರಂತ ಇಲ್ಲೇ ಸಂಭವಿಸೋದು ವಾಟರ್ಲೂ ಕದನದಲ್ಲಿ. ಎಲ್ಬಾ ದ್ವೀಪದಿಂದ ಹಿಂದಿರುಗಿ ಬಂದ ನೆಪೋಲಿಯನನ್ನು 100 ದಿನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. ಮಿತ್ರ ಅಂದ್ರೆ ಒಕ್ಕೂಟ ರಾಷ್ಟ್ರಗಳು ಮತ್ತೆ ಸೇರಿಕೊಂಡು ಅವನನ್ನು ಸೋಲಿಸಲು ನಿರ್ಧಾರ ಮಾಡ್ತವೆ. ಅವು ನೆಪೋಲಿಯನ್ನನ್ನು ಬೆಲ್ಜಿಯಂನ ವಾಟರ್ಲೂ ಎಂಬಲ್ಲಿ ಜರುಗಿದ ಕದನದಲ್ಲಿ 1815ರಲ್ಲಿ ಸೋಲಿಸಿದವು. ಅಂದು ಬ್ರಿಟಿಷ್ ಸೇನಾನಿಯಾಗಿದ್ದವನು ಸರ್ ಆರ್ಥರ್ ವೆಲ್ಲೆಸ್ಲಿ, ಅವನಿಗೆ ವೆಲ್ಲಿಂಗ್ಟನ್ ಅಂತಲೂ ಸಹ ಕರೀತಾರೆ. ನೆಪೋಲಿಯನ್ನನ್ನು ದೂರದ ಅಟ್ಲಾಂಟಿಕ್ ಸಾಗರದ ಸೆಂಟ್ ಎಲಿನಾ ದ್ವೀಪಕ್ಕೆ ಗಡೀಪಾರು ಮಾಡಿದರು. ಮೇ 5, 1821ರಂದು ಹೊಟ್ಟೆ ಹುಣ್ಣಿನಿಂದ ನೆಪೋಲಿಯನ್ನ ಸಾವು ಆಗ್ತದೆ. ಇಲ್ಲಿಗೆ ನೆಪೋಲಿಯನ್ನ
ವೈಭವಿತ ಜೀವನ ಅಂತ್ಯವಾಗಿ ಅವನ ದುರಂತ ಆಗೋಗ್ತದೆ. ಡಿಯರ್ ಫ್ರೆಂಡ್ಸ್, ನೆಪೋಲಿಯನ್ನ ಅವನತಿಗೆ ಕಾರಣಗಳು ಏನ್ ರೀಸನ್ ನೆಪೋಲಿಯನ್ ಅವನತಿ ಆಗಕ್ಕೆ ಅನ್ನೋದನ್ನ ನಾವು ನೋಡೋದಾದ್ರೆ, ಒಂದನೇದು, ನೆಪೋಲಿಯನ್ ಅತ್ಯಂತ ಪ್ರತಿಭಾವಂತನಾಗಿದ್ದರೂ ತನ್ನ ಅಪರಿಮಿತ ಮಹತ್ವಾಕಾಂಕ್ಷೆ, ಸ್ವಪ್ರತಿಷ್ಠೆ ಮತ್ತು ಸ್ವಕೇಂದ್ರಿತ ಸ್ವಭಾವಗಳು ಈತನನ್ನು ವಿನಾಶದಲ್ಲಿ ಕೊನೆಗೊಳಿಸ್ತವೆ. ಏಳನೇದು, ನೆಪೋಲಿಯನ್ನನ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಸೇನಾ ಸಂಘಟನೆಯಿಂದಾಗಿ. ಅದರಲ್ಲಿ ಏನಾಗಿದ್ವಪ್ಪ ಅಂದ್ರೆ ತಪ್ಪುಗಳಿದ್ದು, ನ್ಯೂನತೆಗಳಿದ್ದು. ಈತನ ಸೈನಿಕರು ವಿವಿಧ ರಾಷ್ಟ್ರೀಯ ಹಿನ್ನೆಲೆಯುಳ್ಳವರಾಗಿದ್ದರು. ವಿವಿಧ ರಾಷ್ಟ್ರೀಯ, ಒಂದ್ ಕಡೆ ಸ್ಪೇನ್ ರಾಷ್ಟ್ರೀಯ ಹಿನ್ನೆಲೆ, ಇನ್ನೊಂದು ಕಡೆ ರಷ್ಯಾದ ರಾಷ್ಟ್ರೀಯ ಹಿನ್ನೆಲೆ, ಇನ್ನೊಂದು ಕಡೆ ಆಸ್ಟ್ರಿಯಾದ ರಾಷ್ಟ್ರೀಯ ಹಿನ್ನೆಲೆ, ಇನ್ನೊಂದು ಕಡೆ ಇಟಲಿಯ ರಾಷ್ಟ್ರೀಯ ಹಿನ್ನೆಲೆ. ಈ ರೀತಿ ಇದ್ರು ನೆಪೋಲಿಯನ್ನ ಸೈನ್ಯದಲ್ಲಿದ್ದ ಸೈನಿಕರು. ಹಾಗಾಗಿ ಅವರಿಗೆ ನೆಪೋಲಿಯನ್ನ ಸಾಮ್ರಾಜ್ಯದೊಂದಿಗೆ ಆತ್ಮೀಯ ಸಂಬಂಧ ಇರಲಿಲ್ಲ. ಮೂರನೇದು, ನೆಪೋಲಿಯನ್ನ ಸಾಮ್ರಾಜ್ಯದ ವಿರುದ್ಧ ಉದಯವಾದ ರಾಷ್ಟ್ರೀಯತೆಯು ಆತನ ಅವನತಿಗೆ ಮತ್ತೊಂದು ಪ್ರಮುಖ ಕಾರಣವಾಯಿತು. ಸ್ಪೇನ್ನಲ್ಲಿ ಆರಂಭವಾದ ಇದು ಇನ್ನಿತರ ದೇಶಗಳಾದ ಆಸ್ಟ್ರಿಯಾ, ಪ್ರೆಷ್ಯಾ ಮತ್ತು ರಷ್ಯಾಗಳಿಗೂ ಹರಡಿತು. ಇದು ನಂತರ ನೆಪೋಲಿಯನ್ನ ವಿರುದ್ಧವೇ ಬಂದು ವಿಮೋಚನೆಯ ಹೋರಾಟಕ್ಕೆ ಎಡೆ ಮಾಡಿಕೊಟ್ಟಿತು, ಅಂದ್ರೆ ದಾರಿ ಮಾಡಿಕೊಟ್ಟಿತು. ನಾಲ್ಕನೆಯದು, ಅವನು ಎಸಗಿದ ಅತ್ಯಂತ ಗುರುತರ ಪ್ರಮಾದವೆಂದರೆ, ಗುರುತರ ತಪ್ಪೆಂದರೆ ಖಂಡಾಂತರ ಪದ್ಧತಿಯನ್ನು ಜಾರಿಗೊಳಿಸಿದ್ದು. ಇದು ಸಂಪೂರ್ಣವಾಗಿ ಜನವಿರೋಧಿ ನೀತಿಯಾಗಿತ್ತು. ಯಾವುದೇ ಸರ್ಕಾರಗಳಾಗ್ಲಿ ಜನವಿರೋಧಿ ನೀತಿಯನ್ನ ಮಾಡಿದಾಗ ನಾಶ ಆಗುತ್ತೆ ಅನ್ನೋದಕ್ಕೆ ನೆಪೋಲಿಯನ್ ಬೋನಾಪಾರ್ಟೆ ಉದಾಹರಣೆಯಾಗಿದ್ದಾನೆ. ಅಪಾರವಾದ ನಷ್ಟದಿಂದ ಯುರೋಪಿನ ಇತರ ದೇಶಗಳು ಈ ಪದ್ಧತಿಯಿಂದ ಹೊರಬಂದು. ಐದನೇದು, ರಷ್ಯಾದ ಮೇಲಿನ ದಂಡಯಾತ್ರೆಯು ನೆಪೋಲಿಯನ್ನ ಕೆಟ್ಟ ವಿಧಿ ಬರಹದಲ್ಲಿತ್ತು. ಅದಕ್ಕೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೈನ್ಯವು ಅಲ್ಲಿನ ವಾತಾವರಣಕ್ಕೆ ಸಿಕ್ಕಿಕೊಂಡು ನಾಶವಾಗಿ ಹೋಯಿತು. ಅಂದ್ರೆ ಫ್ರಾನ್ಸಿನ 3 ಲಕ್ಷ ಸೈನಿಕರು ಮರಣವನ್ನು ಹೊಂತಾರೆ. ಇಂಥದ್ದೇ ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ನೆಪೋಲಿಯನ್ನ ವೈರಿಗಳು ತಕ್ಷಣವೇ ಈ ಸಂದರ್ಭವನ್ನ ಬಳಸ್ಕೋತಾರೆ. ಅವನನ್ನ ಸಂಪೂರ್ಣವಾಗಿ ನಾಶಪಡಿಸಲು 4ನೇ ಒಕ್ಕೂಟವನ್ನ ರಚಿಸಿಕೊಂಡು ಅವನ ಅವನತಿಗೆ ಕಾರಣರಾಗ್ತಾರೆ. 6ನೇದು, ನೆಪೋಲಿಯನ್ನು ಕ್ಯಾಥೋಲಿಕ್ ಧರ್ಮಗುರುವಾದ ಪೋಪನೊಂದಿಗೆ ಅತ್ಯಂತ ಕೆಟ್ಟದ್ದಾಗಿ ನಡೆದುಕೊಂಡಿತ್ತು. ಇಡೀ ಯುರೋಪಿನ ರೋಮನ್ ಕ್ಯಾಥೋಲಿಕರು ವಿರೋಧಿಗಳಾಗುವಂತೆ ಮಾಡುತ್ತೆ. 1809ರಲ್ಲಿ ಪೋಪನ ಎಲ್ಲಾ ಪ್ರಾಂತ್ಯಗಳನ್ನ ನೆಪೋಲಿಯನ್ ಬೋನಾಪಾರ್ಟೆ ವಶಪಡಿಸ್ಕೋತಾನೆ ಮತ್ತು ಪೋಪನ ಸ್ಥಾನವನ್ನು ಪ್ಯಾರಿಸ್ಗೆ ವರ್ಗಾವಣೆ ಮಾಡ್ತಾನೆ, ಸ್ಥಳಾಂತರ ಮಾಡ್ತಾನೆ. ಇಟಲಿಯ ರೋಮ್ನಿಂದ ಪ್ಯಾರಿಸ್ಗೆ ಪೋಪನ ಸ್ಥಳವನ್ನ ವರ್ಗಾವಣೆ ಮಾಡ್ತಾನೆ. ಇದು ಸಹ ಅವನ ಅವನತಿಗೆ ಕಾರಣ ಆಗ್ತದೆ. 7ನೇದು, ಇಂಗ್ಲೆಂಡಿನೊಂದಿಗೆ ಈತನ ಮುಂದುವರಿದ ವಿರೋಧ. ಇಂಗ್ಲೆಂಡ್ ರಾಷ್ಟ್ರವನ್ನು ಬಹಳ ಎದುರಾಕೊಂಡಿದ್ದ ನೆಪೋಲಿಯನ್ ಬೋನಾಪಾರ್ಟೆ. ಅದರ ಸಾಗರದ ಮೇಲಿನ ಪ್ರಭುತ್ವ ಮತ್ತು ಇಂಗ್ಲೆಂಡಿನ ದಂಡನಾಯಕರಾದ ಅಡ್ಮಿರಲ್ ನೆಲ್ಸನ್ ಮತ್ತು ವೆಲ್ಲೆಸ್ಲಿಯಸ್ ಸಾಮರ್ಥ್ಯಗಳು ನೆಪೋಲಿಯನ್ ಸಾಮ್ರಾಜ್ಯವು ಚೂರು ಚೂರಾಗುವಂತೆ ಮಾಡಿದವು. ಇಂಗ್ಲೆಂಡಿಗೆ ಹೋಲಿಸಿದರೆ ನೆಪೋಲಿಯನ್ನ ನೌಕಾಪಡೆಯು ದುರ್ಬಲವಾಗಿತ್ತು, ಅಂದ್ರೆ ವೀಕ್ ಆಗಿತ್ತು. ಇಂಗ್ಲೆಂಡಿನ ನೌಕಾಪಡೆ ಸ್ಟ್ರಾಂಗ್ ಆಗಿತ್ತು. ಕೊನೆಯ ಕಾರಣ, ನೆಪೋಲಿಯನ್ನನು ಅಧಿಕಾರದ ಅತ್ಯುನ್ನತ ಹಂತದಲ್ಲಿದ್ದಾಗ ಆತನಿಂದ ಲಾಭ ಮಾಡಿಕೊಂಡ ಆತನ ಸ್ನೇಹಿತರು. ನೋಡಿ, ಇದು ಬಹಳ ಕೆಟ್ಟಾಯ್ತು ನೆಪೋಲಿಯನ್ಗೆ. ಆತನ ಸ್ನೇಹಿತರು ಮತ್ತು ಸಂಬಂಧಿಕರು ಆತನು ಕಷ್ಟದಲ್ಲಿದ್ದಾಗ ದ್ರೋಹ ಬಗೆದರು. ನೋಡಿ, ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಏನ್ ಮಾಡ್ತಾರೆ ಅನ್ನೋದನ್ನ. ನೆಪೋಲಿಯನ್ ಕಷ್ಟದಲ್ಲಿದ್ದಾಗ ಆತನಿಂದಲೇ ಸಹ ಲಾಭ ಮಾಡಿಕೊಂಡಂತ ಸ್ನೇಹಿತರು ಮತ್ತು ಅವನ ಸಂಬಂಧಿಕರು ನೆಪೋಲಿಯನ್ನನಿಗೆ ದ್ರೋಹ ಬಗೆಯುತ್ತಾರೆ. ನೋಡಿ, ಇತಿಹಾಸದಲ್ಲಿ ಸೌಹೃದಯ ಬಂಧುಗಳೇ, ನಾವು ಕಲಿಯುವುದು ಬಹಳಷ್ಟು ಇದೆ. ಅದರಿಂದ ಎಚ್ಚರಿಕೆಯಿಂದ ಕಾಲಿಡಬೇಕು. ಎಲ್ಲರಿಗೂ ಸಹ ನೆಪೋಲಿಯನ್ ಬೋನಾಪಾರ್ಟೆಯ ಜೀವನ, ಅವನ ಆದರ್ಶಗಳು, ಅವನ ದಿಗ್ವಿಜಯಗಳು, ಅವನ ಅವನತಿ, ಇತಿಹಾಸದಲ್ಲಿ ನೆಪೋಲಿಯನ್ ಜೀವನ ಚರಿತ್ರೆಯು ತುಂಬ ಮಹತ್ವಪೂರ್ಣವಾಗಿದೆ. ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.